ಕವಿತಾ ಸುನೀತಾ ಎದ್ದೇಳ್ರಿ ಬೇ ಹೊತ್ತಾತ ಇನ್ನ ಮುಕ್ಕೊಂಡ್ರಿ ಇವತ್ತು ಹಾ ಎದ್ದೇಳ್ರಿ ಎದ್ದೆವ್ವ ಎದ್ದೆ ಮಳಿ ಬಂತಲ್ವೇ ಎಲ್ಲೆಲ್ಲಿ ಸುರುತ್ತಂತಂದು ಅಲ್ಲೆಲ್ಲ ಸಣ್ಣ ಗುಂಡಿ ಇಟ್ಕೊಂಬಂದ್ವಿ ಮೊದ್ಲ ನಮ್ಮ ಮನ್ಯಾಗ ಯಾವ ಪಾತ್ರೆ ಪಗಡಿ ಡಬರಿ ಬಹಳ ಇಲ್ಲ ಅಂತದ್ರಾಗ ಎಷ್ಟು ಕಡೆ ಸುರ್ತಬೇವ ಮನಿ ನಿನ್ನೆ ಒಲಿ ಆಗಂಕ್ರೆ ಪೂರ ಇಳಿದ್ಬಿಟ್ಟು ನೀರು ಹೂನವ ಅದಕ್ಕೆ ಯಾಕ ಹುಡುಗರು ರಾತ್ರಿ ನಿದ್ದೆಗಿಲ್ಲ ಮಕ್ಕೊಂಡೋಗ್ಬಿಡು ಅಂತ ನಾನು ಸುಮ್ಮನಿದ್ದೆ ಮತ್ತು ಹೊತ್ತಾತಲ್ರವ ಹೋಗಿ ನಮ್ಮ ಭೀಮಕ್ಕದಾಳಲ್ಲ ಭೀಮಕ್ಕನ ಮನ್ಯಾಗ 2 ರೂಪಾಯ್ದು ಹಾಲು ತೊಗೊಂಬರ್ತೀಯ ಯವ್ವ ನಾನು ಹೇಳಿನಿ ಶೆಟ್ರ ಅಂಗಡ್ಯಾಗ ಅವರು ಆತ ನೀವು ವಾರ ಕೊಡಂಗೆ ಮಾಡ್ಕೋರಿ ನೀ ಕೂಲಿಗೆ ಹೋಗ್ಬರ್ತೀಯಲ್ಲ ಅವಾಗ ರೊಕ್ಕ ಬಂದಾಗ ಕೊಡುವಂತೆ ಅಂತ ನಾನು ಒಂದು ಬುಕ್ಕದಾಗ ಎಲ್ಲ ಹಚ್ಕೊಡ್ತೀನಿ ಅಂತ ಅಂದಾರ ಏನು ಹೋಗಿ ಚಾ ಪುಡಿ ಸಕ್ರೆ ನಿನಗೆ 2 ರೂಪಾಯ್ದು ಒಂದು ಬಿಸ್ಕಿಟ್ ಬಂಡಲ್ ಬರುತ್ತಲ್ಲ ಅದನ್ನ ತೊಗೊಂಬರ್ಯ ಇಬ್ರು ತಿಂದು ಇವ್ರು ಕರ್ದಾರ ಅವ್ರ ತೋಟದಾಗ ಏನ ಕಸ ಬೆಳೆದತ್ತಂತ ಕಸ ಕಿತ್ತಕ್ಕೆ ಯಾರೂ ಇಲ್ಲಂತ ಆಮೇಲೆ ಮತ್ತು ಅವ್ರದ್ದು ಏನೇನ ಭಾಳ ಅದಾವ ಕೆಲಸ ಸ್ವಚ್ಛ ಮಾಡವು ಕಾಳು ಕಡಿ ಮತ್ತು ಅವ್ರದ್ದು ಅಕಡಿ ಕಾಳು ಅಂಗಡಿ ಐತಲ್ಲವ ಅದಕ್ಕೆ ಕರ್ದಾರ ನೀವು ಕಳಿ ಕಿತ್ತಕ್ಕೆ ಹೋರೆ ನಾನು ಇದಕ್ಕೆ ಹೋಗ್ತೀನಿ ಅಕಡಿ ಕಾಲ ಎಲ್ಲ ಕಾಳು ಕಡಿ ಸ್ವಚ್ಛ ಮಾಡಕ್ಕೆ ನಿಮ್ಮ ದೊಡ್ಡವನ ಬೇಕಿನ ಮಾತಾಡ್ಸ್ಕೊಂಡು ಹೋಗುಣ್ರಿ ಅಂತ ಎದ್ದು ಬಾರ ಇವ ಹಾಲು ಪುಡಿನ ಜಜ್ಜಿಟ್ಟಿನಿ ಇಡ್ಲಿ ಪುಡಿ ಹೋಗಿ ಹಾಲು ತಿಕ್ಕ ಮಕ ತಗೊಂಡೋಗಿ ಹಾಲು ತಗೊಂಬ ಆತವ ಹೊಕ್ಕಿನ್ ತಗೋ ಆಕಿ ನೆಬಿಶನ್ ಕರ್ಕೊಂಡೋಗು ಹ್ಯಾಮಕೊಂಡು ನೋಡಿ ಇನ್ನ ಹೋಲ್ ಬಿಡ್ಬೇವ ಮಕ್ಕಳಿ ಪಾಪ ರಾತ್ರಿ ಎಲ್ಲನೂ ಯಾಕ ಎಲ್ಲ ಕಡೆ ಸುರ್ತತಲ್ಲಿ ಆ ಮನ್ಯಾಗ ಆದ್ರ ಮಕ್ಕಳಾಗ ಜಾಗಿದ್ರು ನಮ್ಮನ್ನ ಹೇಳ್ಬೇಕಲ್ಲೇ ಮಲಗಿಸ್ತಿದ್ರು ಚಲೋ ಸ್ವಚ್ಛ ಜಾಗದಾಗ ಸೋರ್ದೇ ಇರೋ ಜಾಗದಾಗ ಅವ್ರು ಮಕ್ಕಂತಿದ್ರು ನಮ್ಮನ್ನ ಚಪ್ಪಲಿ ಬಿಡಲ್ಲಿ ಮಲಗಿಸ್ತಿದ್ರು ಅಂತ ನನ್ಕೊಂತ ಭಾಳ ಬೇಜಾರು ಮಾಡ್ಕೊಂಡಿದ್ಲು ಈಗ ಒಂದಿಟ್ಟು ಮಕ್ಕೊಂಡಾಳ ಮಲ್ಕೊಬಿಡ್ಬೆ ಹೋಲಿ ನಾ ತರ್ತೀನಿ ತಗೋ ನಾವು ಒಬ್ಬಕ್ಕೆ ಹೋಗಿ ಏನಾಗೋದಿಲ್ಲ ಹೂನವ ಹಿಂಗ ಇಬ್ರು ಅಕ್ಕ ತಂಗಿ ಏನು ಚಂದಾಗ ನಕ್ಕೊಂತ ಕುಲು ಅಂತಂದು ಒಬ್ರಿಗೊಬ್ರು ಪೇಚಾಡಕ್ಕೆ ಹೋಗ್ಬೇಡ್ರಿ ಇಲ್ಲವಾ ನನ್ನ ತಂಗಿ ಅಂದ್ರೆ ನಂಗೆ ಭಾಳ ಇಷ್ಟ ಆಕಿ ಮಕ್ಕೊಂಡು ನಿದ್ದೆ ಮಾಡಲಿ ನಾ ತೊಗೊಂಬರ್ತೀನಿ ಆಕಿ ಏನು ಬೇಡ ನಾನು ಹೋಗ್ತೀನಿ ಒಬ್ಬೇಕೆ ಬೇಕಾರೆ ಕಳಿ ಕಿತ್ತಕ್ಕ ಬೇಡವಾ ವಯಸ್ಸು ಬಂದಿರೋ ಹುಡುಗಿನ ಕಳಿ ಕಿತ್ತಕ್ಕೆ ಕಳಿಸಿದ್ರೆ ಒಬ್ಬೇಕಿನ್ನ ಏನಂದಾರ ಮಂದಿ ಆಕಿಂಗೆ ಕರ್ಕೊಂಡೋಗು ಈಕಿಂಗೆ ಕರ್ಕೊಂಬ ಗೊತ್ತಾ ಹ್ಞೂ ಯವ್ವ ಆತ ಲಕ್ಷ್ಮಕ್ಕ ಬಾರ ಬಾ ಗಿರಿಜಾ ಯಾಕ ಮತ್ತೆ ನಾನು ಕಟ್ಟಿಗೆ ಹಸಿ ಬರ್ಕೊಂತೀನಿ ಬರ್ತೀಯನ ಗುಡ್ಡಕ್ಕೆ ಹೊಂಟೀನಿ ನೋಡು ಬರ್ಬೇಕವ ಬರ್ಲಿಲ್ಲ ಅಂದ್ರೆ ಹೆಂಗ ಅದ ಅವರು ಗೌಡ್ರು ಹೇಳಾರ ಹೊಲ್ದಾಗ ಕಳೀತಂತ ಕಿತ್ತಕ್ಕ ಆಮೇಲೆ ಅವ್ರ ಅಕ್ಕಡಿ ಕಾಳು ಅಂಗಡ್ಯಾಗ ಸ್ವಚ್ಛ ಮಾಡಕ್ ಬೇಕು ಒಂದಿಬ್ರು ಹೆಣ್ಮಕ್ಳು ಅಂದಿದ್ರೆ ಮತ್ತೆ ನೀ ಬರ್ತೀಯನ ಏಟ್ ಕೊಡ್ತಾರ ಅಕ್ಕಡಿ ಕಾಳು ಅಂಗಡ್ಯಾಗ ಭಾಳ ಕೊಡ್ದಲ್ ಕಾಣುತ್ತೆ ಹೊಲಕ್ಕೆ ಹೋದ್ರೆ 20 ರೂಪಾಯಿ ಕೊಡ್ತಾರ 20 ರೂಪಾಯಿನ ಕೊಡ್ತಾರ ಅವರು ಯಾವಾಗಲೂ ಹೋಗಿ ನಾನು ಆ ಕಡೆ ಕಾಳು ಅಂಗಡಿಗೆ ಹೋಗಿ ಒಂದು 4-5 ದಿನ ಆಗುತ್ತಾ ಅಷ್ಟು ಸ್ವಚ್ಛಗೆ ಹಸಿ ಮಾಡಿ ಜಡಿ ಗಿಡಿ ಹಿಡಿದು ಕೊಟ್ಟು ಬಂದ್ರೆ 20 ರೂಪಾಯಿ ಕೊಡ್ತಾರೆ ದಿನಕ್ಕೆ ಮತ್ತೆ ಏನೆಲ್ಲೂ ಹೊಲ್ದಾಗೂ ಕೆಲಸ ಇಲ್ಲ ಆತು ಆ ಕಡೆ ಕಾಳು ಅಂಗಡಿಗೆ ನಾನು ಬರ್ತೀನಿ ಮತ್ತೆ ಯಾವಾಗ ಇದಕ್ಕೆ ಕಟ್ಟಿಗೆ ಹರ್ಸಕ್ಕೆ ಯಾವಾಗ ಹೋಗೋನು ಸಂಜೆ ಗಡ್ಸಕ್ಕೆ ಹೋಗನ್ ತಗೋ ಆತಾಳ ಲಕ್ಷ್ಮೀ ಯಾಕ ಒಳ ಬಾಬೆ ಇದು ಯಾಕ ನಡಕ್ ಬೆಂಕಿ ಹಾಕಿಯಲ್ಲ ಈ ಶೆಕೆಯಾಗ ಏನಾತ ಅಯ್ಯೋ ಯಾಕ ಏನ್ ಕೇತಿ ರಾತ್ರಿ ಮಳೆ ಬಂದ್ಬಿಡ್ತಾ ಇಲ್ಲಡ ಒಲಿಯಾಗೆಲ್ಲ ಸೋರ್ಬಿಡ್ತೆ ನೀರು ಒಂದೀಟ ಗಡಿಗಿನ ಒಲಿ ಮ್ಯಾಗಲ್ ಸರಿಸಿದ್ನಿ ಅಂತ ನಾನು ಉಳಿತ್ವಾ ನಮ್ದು ಇಲ್ಲ ಅಂದಿದ್ರೆ ಪಾಪ ಅವರು ಇವರು ಶಾನಭೋಗರು ಕೊಟ್ಟಿದ್ದ ಅಕ್ಕಿ ಪಟೇಲ್ರು ಕೊಟ್ಟಿದ್ದ ಅಕ್ಕಿ ಎಲ್ಲ ಮಣಪಾಲಾಗೋಕಿತ್ತು ಪುಣ್ಯಕ್ಕ ದೇವ್ರ ದೊಡ್ಡವ ನೋಡಿನೇ ಪಟಕ್ಕನ್ನು ತೆಗೆದು ಇಟ್ಕೊಂಡೆ ಮತ್ತು ಆರ್ಗುದಿ ಆಗೈತಿ ಅನ್ನ ಏನ್ ಮಾಡ್ಲ ಅನ್ನ ಅದಕ್ಕೆ ಏನು ಮಾಡಲಿ ಹೊರಗೆ ಹೋಗಿ ಕಲ್ಲು ಆರ್ಸಂಬರ ನನ್ನಕ್ಕ ದೋನತ್ ಮಳಿ ಹೊರಗೆ ಅದಕ್ಕೆ ಬಡ ಅಡ್ಡೋಣಿಗಿತ್ತ ಅದನ್ನ ಕೆಳಗಿಟ್ಟು ಅದ್ರ ಬುಡಕ ಒಂದಿಟ್ಟು ಇದು ಮಾಡಿ ಕಿಚ್ಚಾಕಿ ಕ್ಯಾಂಡಿದ್ವಲ್ಲ ಅವನ ಬಡ ಕಿಚ್ಚಾಕಿ ಅನ್ನ ಮಾಡಿದೆ ಮತ್ತೇನಿಲ್ಲವ ಮತ್ತೆ ಹೆಂಗೆ ಮಾಡೋದು ಅನ್ನೆ ಅದನ್ನ ನೀರಾಗ ಮಾಡಿಬಿಡ್ಯವ ಒಂದಿಟ್ಟು ಖಾರ ಹಾಕ್ಕೊಂಡು ಬೆಳ್ಳುಳ್ಳಿ ಖಾರ ಹಾಕ್ಕೊಂಡು ಒಂದಿಟ್ಟು ಹಸಿ ಎಣ್ಣೆ ಹಾಕ್ಕೊಂಡು ತಿನ್ನಂತಂದು ಅದನ್ನ ಹಾಕ್ಕೊಂಡು ತಿಂದು ಅವು 2 ಮಕ್ಕಳಕ್ಕ ಜಾಗಿಲ್ಲ ಎಲ್ಲ ಕಡೆ ಸುರ್ತ್ ಮನಿ ಹಳೇದಲ್ಲ ಅದು ಇದನ್ನ ಹಾಕ್ಸ್ಬೇಕು ಕರ್ಲ್ ಅಂತಾರಲ್ಲ ಒಂದಿಟ್ಟು ಕರ್ಲ್ ಹಾಕ್ಸಿದ್ರೆ ಗಟ್ಟಿ ಆಗತ್ತೆ ಮ್ಯಾಲಿಗೆ ಒಂದು ಬಂಡಿ ಕರ್ಲಿಗೆ ಏಟತ್ತು ಅಂತಾನೆ ಏನಾತ ಬಸಪ್ಪಣ್ಣ ಹೇಳುನ ಆತಾಳ ಹಂಗೇನಾರ ನಮ್ಮ ಮನೆ ಮುಂದೆ ಹಾಸಿ ಹೋದ್ನಂದ್ರೆ ಆತಗಾರ ಹೇಳ್ತೀನಿ ಇಲ್ಲ ಆತನ ಹಿಂತಿಗಾರ ಹೇಳ್ತೀನಿ ಒಂದು ಬಂಡಿ ಕರ್ಲ್ ಹಾಕ್ಸ್ ಮತ್ತೆ ಗಟ್ಟಿ ಆಗುತ್ತೆ ಅದ್ರಾಗ 2 ಹೆಣ್ಮಕ್ಳು ಕಟ್ಕೊಂಡು ನೀನಾರ ರಾತ್ರಿ ಎಲ್ಲಿ ಹೊರಗೆ ಹೋಗಿ ಮತ್ತು ಇದು ಹದ ಮಾಡ್ಕೊಂಡು ಹೊಂದಿರ್ತಿದ್ದಿ ಮನೀನ ಒಂದು ಬಂಡಿ ಹಾಕ್ಸ್ಬಿಡು ಕರೆ ಐತಿ ಯವ್ವ ಅದ್ರಾಗ ಹುಡುಗರು ಈಗೆದ್ದವ ಸೋರೆತಂತ ನಿದ್ದೆಗಿಲ್ಲ ಅಂತ ಅವಕ್ಕ ಚಾಕ ಇಡಕ ಹಾಲು ಇಲ್ಲ 2 ನಿಮಿಷ ಕುಂದ್ರ ಯಾಕ ಗಿರಿಜಾ ನೀನು ಕುಂದ್ರು ತಗೊಂಬರ್ತೀನಿ ಹೋಗಿ ಹಾಲು ಚಾ ಕುಡಿದು ಹೋಗಕ್ಕಂತೆ
ಯವ್ವ ನೀನು ದಡ್ಡಿಗೆ ಹೊಕ್ಕಿನಂತಂದು ಬಂದೀನಿ. ಮುಂಜಾನೆ ಎದ್ದು ನಿನ್ನ ಮನೆ ಬಂದು ಕುಂತೀನಿ ಅಂದ್ರೆ ನಮ್ಮ ಮತ್ತೇನಿಲ್ಲ ಅಂತ ಉಳ್ಳಾಡ್ಸಿ ಬಿಡ್ತಾಳ. ಹೊಕ್ಕಿನವ ತಡ ಆಗತ್ತೆ ನಂಗೆ. ಈಗ ಅವ್ರಿಗೂ ಚಾಕ ಇಡಬೇಕು. ಆಕಿನ ಮತ್ತೆ ಹೇಳದ 7:15. ಅದಕ್ಕೆ ಹೋಲೆ ಇವ ನಾನು. ಬಾಲಿ ಬಂದು ಅವಾಗ ಮಾತಾಡ್ಸಿ ಹೋಗು ಲಕ್ಷ್ಮೀನ. ಯವ್ವ ಯಾಕ ನಿನಗ ಗೊತ್ತೈತಲ್ಲ ಯವ್ವ ನಮ್ಮ ಅತ್ತಿದು. ನಾನೇನು ಬರ್ಬೇಕ ಅಂತೀನಿ, ಒಂದಿಟ್ಟು ಕಷ್ಟ ಸುಖ ಮಾತಾಡಿ ನೆಮ್ಮದಿ ಕುಂತ ಹೋಗುನ್ ಅಂತೀನಿ. ನಮ್ಮ ಅತ್ತಿ ಬಿಡುದಿಲ್ಲ. ನೀನ ಬಾ, ಒಬ್ಬಕ್ಕೆ ಇರ್ತಿದ್ದಿ. ಅನ್ನಾರ ಅನ್ಕತ್ತಾರ, ಅವ್ರೇನು ದಿನಾ ಒಂದಕ್ಕೂ ನಿನ್ನನ್ನು ಕಾಯ್ಕೊಂಡು ನಿಂದಿರ್ತಾರ, ಆಕಿನ ಕಾಯ್ತಾರ. ಇಲ್ಲವಾ ನಾನು ನನ್ನ ಮಕ್ಳು ಹೊಕ್ಕಿ ಬದ್ಮಕ್ಕನ ಮನೆಗೆ ಹಂಗೇನಿಲ್ಲ ನಾವು. ಬರ್ತೀನಿ ತೋರಿ ಅವ್ವ, ನೀವು ಮಾತಾಡ್ರಿ ಅಕ್ಕ ತಂಗಿ. ಹೋಗ್ಬಾ. ಹಾಲು ಅದಾವು ಕೊಳ್ಳೇನ ಒಂದ್ ದಿವಸ ಈಗ ಮಾಡ್ಕೊ. ಈಗಿನ ಪೂರ್ತ್ಯಾಕ ಬೇಡವಾ, ನೀ ಎಲ್ಲ ಹಲಮನ ಅಡ್ಡಾಡ್ತಿ. ಹೊಟ್ಟೆ ಕೂಸಿಟ್ಕೊಂಡು ನಿನಗ ಬೇಕು. ಹೊಟ್ಟೆ ಕೂಸಿದ್ದಾಗ ಗನ ಹೊಟ್ಟೆ ಸಿದ್ದೈತಿ ಬೇಕಾಗತ್ತಾ? ನಿನಗೂ ಒಂದು ಹೇಳ್ತೀನಿ, ಒಂದು ಬಿಸ್ಕಿಟಿಂದ ತಗೊಂಬಾರವ ಬಂಡಲ ನಿಮ್ದೊಳಗೂ ಕೊಡು ಅಂತಂದು ಒಂದಿಟ್ಗ. ನನಗೆ ಅದಕ್ಕೆ ಆ ಹುಡುಗರು ಬೆಳೆಯವು ತಿನ್ಲಿ ಏನಿಲ್ಲ. ಅದ ಏನು ಮಾಡ್ಕೊಂಡ್ಲ ಏನ, ಮನೀನು ಭಾಳ ಹಳೇದಾಗಿತ್ತು. ನೀನು ರಾತ್ರಿ ಮಳೆ ಒಂದು ಬಂತಲ್ಲ ಅಂತ ನನಗೂ ಜೀವ ತಡಿಲಿಲ್ಲ. ಮತ್ತು ಅಟತ್ನಾಗೂ ನಾನು ಒಬ್ಬೇಕಲ್ಲವ. ನನ್ನೇನು ಮನೆ ಸೋರಲ್ಲ ಅನ್ಬೇಡವ ನೀನು. ನಂದು ಹಂಚಿಲ್ಲಡಿಲ್ಲಿ ಸೋರಿದ್ದು ಅಂದ್ರೆ ಬೇಡ. ಏನು ಮಾಡೋದಕ್ಕ, ನಂದಂತರೂ ಹಂಚಿನ ಮನೆ ಅಲ್ಲಿ ಖರೆ. ಹಾಗಾಗಿ ಒಂದಿಟ್ಟು ಕರ್ಲ್ ಹಾಕ್ಸಿ ಹಂಗೆ ಗಟ್ಟಿ ಮಾಡ್ಕೋಬೋದು. ಆದ್ರೆ ನಿಂದ ನೋಡು ಹಂಚಿನ ಮನೆ ಅವು ಹಂಚು ಇರ್ತಾವಲ್ವೇ, ಒಂದೊಂದು ಇಟ್ಟಿರ್ತಾರ, ಅವನ ಹಾಕ್ಕೋಬೇಕು. ಬೇಕ ಹತ್ತೂರು ಯಾರವ, ಹತ್ತೂರರ ಬೇಕಲ್ಲ. ಅದ ನೋಡು ಆತನ ಯಾರ ಬಸಪ್ಪಣ್ಣ ಬಂದಂದ್ರೆ ಹೇಳ್ತೀನಿ, ಒಂದೆರಡು ಹಂಚು ಹೊಡೆದವಪ್ಪ, ಅವ್ನು ತೆಗೆದು ಬೇರೆ ಹಂಚು ಹಾಕಿಕೊಡು ಅಂತಂದು ನೋಡೋಣ. ಏನ ನಮ್ಮ ಜೀವನ ಒಬ್ಬಂಟಿಗರು ಬಾಳೆವು ಯಾರಿಗೂ ಬೇಡ ಅಂದಂಗೆ ಊರು ತುಂಬ ಹೇಳ್ಕೊಂಬಂದಾಳ ಅತ್ತಿ. ಏನಂತ? ನಾನು ಸೊಸಿ ಸರಿ ಇಲ್ಲ, ನನಗೆ ಅನ್ಯಾಯ ಮಾಡ್ಯಾಳ, ನಾ ಮನೆಯಾಗಿದ್ದಾಗ ಒಂದು ಹೊತ್ತು ಚಂದ ಕೂಡಾಕಿಲ್ಲ, ಈಗ ಎಲ್ಲ ಬಿಟ್ಕೊಟ್ಟು ಹೋಗ್ಯಾಳ ಅಂತಂದು ನಿನ್ನ ಮಕ್ಕಳನ್ನ ಹೊತ್ತೋರ್ಯಾಕತ್ತಾರ. ಅವನ ಜೊತೆಗೆ ಏನೋ ಸಂಬಂಧ ಐತಿ, ಕಳ ಸಂಬಂಧ, ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಮಕ್ಳು ಕರ್ಕೊಂಡು ಹೋಗ್ಯಾಳ ಅಂತ ಹೇಳಕತ್ತಾರ. ಅಂದಂಗೆ ಇವ ಅಪ್ಪೇ ಅಲ್ಲದನ? ಅಯ್ಯ ಅವ ಮಳಿ ಚಾಲು ಆತಲ್ಲ, ಚಾಲು ಆಗತ್ಲೆ ಹನುಮಪ್ಪನ ಗುಡಿ ಚಲೋ ಇದ್ವಿ. ಯಾವ ನಾವು ಅಕ್ಕಿನಂತ ಹನುಮಪ್ಪ ಗುಡಾಗ ಸೆಟ್ಲ್ ಆಗ್ಯಾನವ. ಅಲ್ಲೇ ಮತ್ತೆ ದಡ್ಡಿ ಗಿಡ್ಡಿಗೆ ಹೋಗಿ ಬರ್ತಾನೆ ಹೊರಗೆ ಹೋಗಿ. ಗಂಡು ಮಕ್ಳದ ಚಲೋ ನೋಡವ ಲಕ್ಷ್ಮಿ. ಹೊರಗೆ ಹೋಗಿ ಮಕ್ಕೊಂದ್ರೆ ಮಕ್ಕೋಬೋದು. ನಮ್ಮ ನೋಡು ಹೆಣ್ಮಕ್ಳದ ಹಣೆ ಬರ, ಅದ್ರಾಗ ಸೆಕೆ ಕುದಿತೈತಿ ಅಂದ್ರೆ ಬೇಡ. ಬಾಗಲ್ ತೆಗಿಯಂಗಿಲ್ಲ, ಮಳಿ ಬರುತ್ತಾ, ಒಳ ಮಕ್ಕಳಕ್ಕೆ ಆಗೋಲ್ದು. ಏನು ಕೇಳ್ತೀವ ರಾತ್ರಿ ನಂದು ಏನು ಮಾಡೋದೈತಿ? ಎಷ್ಟು ಚಂದ ಒಂದ ಮನೆಗೆ ಇದ್ವಿ, ಒಂದಿಟ್ಟು ಗಟ್ರಿ ಇತ್ತು ನಮ್ಮ ಮನೆ. ಮತ್ತು ಸೈಸ ಕಾಲಿಲ್ಲಲ್ಲ, ಇಟ್ಟು ಎಲ್ಲ ಮಾಡಿ ಹಾಳು ಮಾಡಿಟ್ಲು ಮುದಿಗಳ್ಳಿ. ನಾನು ಅದನ್ನ ಹೇಳಿದೆ, ಈ ಹುಡುಗರು ಕೇಳಿಲ್ಲ, ನೀನು ಕೇಳಿಲ್ಲ. ನೋಡುನ್ ಒಂದು ವಾರ ಆದ್ಮೇಲೆ ಬಾಂದಾಳಲ್ಲ, ಹೋದ್ರಾತು. ಯವ್ವ ನೀ ಯಾವ್ದ ಕಾರಣಕ್ಕೂ ಒಂದು ವಾರ ಆದ್ಮೇಲೆ ಹೋಗೋದು ಅವಶ್ಯಕತೆ ಇಲ್ವೇ? ಈಗ ಒಂದು ಹೊತ್ತು ಉಣ್ವಲ್ಲಕ್ಕೆ ನಾವು ನೆಮ್ಮದಿಗಿರದಿವ, ಹೊಟ್ಟೆ ತುಂಬರ ಊಟ ಮಾಡ್ತೀವ ಯವ್ವ. ಒಂದು ಹೊತ್ತು ಉಂಡ್ರೂ ಹೊಟ್ಟೆ ತುಂಬ ಉಣ್ತೀವಿ. ಆ ಮನೆಗಿದ್ದಾಗ ಇಷ್ಟು ನೆಮ್ಮದಿ ಇತ್ತಂಬೆ, ನೀನೇ ಹೇಳು. ನಿನಗ ಗೊತ್ತಾಗೋದಿಲ್ಲ, ಒಂದಿಟ್ಟು ಸುಮ್ಮನೆ ತಣ್ಣಗಿರು. ಏನು ಹಂಗ ಎಲ್ಲಾನು ಬಿಟ್ಕೊಟ್ಟು ಬಂದು ಹಿಂಗತ್ತ ಮತ್ತೆ ಸುಮ್ಮನಿರು, ನಿನಗೆ ಅರ್ಥ ಆಗೋದಿಲ್ಲ. ನನಗೇನೆಲ್ಲ ಅರ್ಥ ಆಗುತ್ತಾಳ, ನಂಗೆ ಗೊತ್ತೈತಿ. ಗೊತ್ತಿದ್ರೆ ಬೇಷಾತು. ನಾನು ದೊಡ್ಡಕ್ಕಿ, ನಾ ಏನು ಹೇಳ್ತ ನನ್ನ ಕೇಳೋದು ಕಲಿ. ನೋಡು ಎಸಿಟ್ಟು ಬಂತು ನೋಡು. ಅಲ್ಲ ಲಕ್ಷ್ಮಿ, ಆ ಕೇಳೋದಾರ ಏನು ತಪ್ಪು? ನೀನು ಹಂಗದಿದಿ, ನಿನಗೆ ಅಲ್ಲಿ ಏನು ಸುಖ ಇತ್ತಂತ ಹೋಗ್ಬೇಕಂತಿಲ್ಲ, ನೀನು ಗಂಡನ ಜೊತೆಗೆ ಇರ್ಬೇಕಂತಿ ನೀನು. ನಿನಗರ ಏಟಿದ್ದಿತ್ತು ಗಂಡ 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 ಅನ್ನೋದು ಏನು ಸುಖ ಕೊಟ್ಟನವ ನಿನಗ? ಯಾಕ ನಾನು 2 ಹೆಣ್ಣದವ್ವ, ಏನು ಅವ್ನು ಖರ್ಚು ಮಾಡೋದು ವಜ್ಜೈತಿ, ಅದಕ್ಕರ ಹೋಗಿರ್ತೀನಿ. ಈಗ ನೋಡುನು ಒಂದು ವಾರ ಬೇರೆ ಇರಂದಾಳಲ್ಲ, ಇದು ನೋಡುನಂತ ಸುಮ್ಮನಿರು. ನಿನಗೆ ಹೇಳಸಲ್ಲ, ಏನಾರ ಮಾಡು. ಇವ್ರಿಗೆಲ್ಲ ಏನಾಗತ್ತ? ಈಚಿಗೂ ಅರ್ಥ ಆಗದ್ ಬೇಡ ಪದ್ಮಕ್ಕಗ. ಅವಂತರೂ ಮಳ್ಳು ಏನು ಮಾಡ್ಬೇಕು, ಹಣೆ ಬರ ಅನ್ನೋದ ಗೊತ್ತಾಗಲ್ಲ ನನಗಂಕ್ರ. ಅಲ್ಲ, ಹೊಲಕ್ಕೆ ಬರಕ್ಕೆ ಹೇಳೀನಿ ಆ ಮಲ್ಲಿಗೆ, ಇಟ್ಟತ್ತಾದ್ರೂ ಬಂದಿಲ್ಲ ನೋಡು. ಒಂದಿಟ್ಟು ಬುತ್ತಿ ತೊಗೊಂಡು ಹೊಲಕ್ಕೆ ಬಾರ, ಚಂದಾಗ ಉಂಡು 2-3 ದಿನ ಆಗಿತ್ತು ಅಂತಂದ್ರೆ ಬರಕ್ಕೆ ತಯಾರಿಲ್ಲ. ಬೇನ್ ಗಿಡದ ನೆಲ್ಲಾಗ ಎಷ್ಟು ಚಂದ ಗುಡಿಸ್ಲ ಹಾಕಿ ಬಂದೀನಿ. ಇನ್ನು ಇನ್ನೊಂದು ಚೂರು ಹೊತ್ತಾತಂದ್ರೆ ಎಲ್ಲ ಮಂದಿ ಅಡ್ಡಾಡೋದು ಕಮ್ಮಿ ಆಗುತ್ತಾ, ಬಂದು ಬಿಡಲಿ ಮಲ್ಲಿ ಅಂತಂದು ಬಂದಿ ನೋಡು. ಬರಕ ಇಟ್ಟ ತಗಡ ಮಾಡ್ತಾಳೆ ಈಕಿ, ಊರು ಹಡಿಬಿಟ್ಟಿನ ಒಯ್ದು. ಏನು ಮಾಡ್ಬೇಕಾತಿಕಿಗಂತಿ ನಾನು. ಬರೀ ಗಂಡ 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 ಅಂತಾಳ. ಏನಾರ ಕೊಡೋದು ಖುಷಿದಿದ್ರ ಬರ್ತಾಳ ನಿಂದ ಶೀನಾ ಶೀನಾ ಅಂತಂದು. ಏನು ಮಾಡಿದ್ರೂ ಅದು ಸುಳ್ಳಲ್ಲದು. ಇಟ್ಕೊಂಡಾಕಿ ಇರತನ, ಕಟ್ಕೊಂಡಾಕಿ ಕನೆತನ ಅನ್ನೋದು ಸುಳ್ಳಲ್ಲ. ಬರಕ ತಯಾರಿ ನೋಡು, ಹೊಟ್ಟಿ ನೋಡಿದ್ರೆ ಹಸ್ತೈತಿ. ಮಲ್ಲಿ ಬಂದ್ಯಾ? ಅಲ್ಲಲೇ ಬುತ್ತಿ ತಗೊಂಬಂದಿದ್ನಲ್ಲಿ ಅರ್ಧವಳ, ಎಲ್ಲೈತಿ ಬುತ್ತಿ? ಬುತ್ತಿ
ಯಾ ಬುತ್ತಿ ಯಾ ಗಂಡಸ ಬಾರಿ ಬಿಡು ನಿಂದ ಇಲ್ಲಿಗೆ ನಾನ ಬರ್ಬೇಕಂದ್ರ ನನಗ ಗೊತ್ತು ಎಲ್ಲಾರ ಕಣ್ ತಪ್ಸಿ ಸಂಜೆಗತ್ಲಿಗೆನ ಹ್ಯಾಂಗ್ ಬಂದ್ ಸೀರಿನ ನನಗ್ ಗೊತ್ತದ ಬುತ್ತಿ ಅಂತಿದ್ದೆ ಬುತ್ತಿ ಏನ್ ನಾನು ಮಾಡ್ಕೊಂಡು ಗಂಡನ ರಾಜಾರೋಷವಾಗಿ ಊರಾಗೆಲ್ಲ ತಲೆ ಮೇಲೆ ಬುತ್ತಿ ಇಟ್ಕೊಂಡು ತಗೊಂಬಂದು ತೊರಪ್ಪ ಅಂತಂದು ಬುತ್ತಿಕ್ ಗಂಟ ನಿನ್ನ ಕೈಯಾಗ ಕೊಡಕ ಅಯ್ಯ ಮನ ಮತ್ತ ಸೂರ ಏನು 2 ರೊಟ್ಟಿನ ಸೀರಿ ಸೆರಗ್ ಇಟ್ಕೊಂಬಂದು ಕೊಟ್ಟಿದ್ರ ಏನು ಯಾರಿಗಾರ ಗೊತ್ತಾಗ್ಬಿಡ್ತಿತ್ತಾನ ಏನು ಯಾರ ನಿನ್ ಸೀರಿ ಸೆರಗ್ ಬಿಚ್ಚಿ ನೋಡಿ ಎಲ್ಲಿ ಹೊಂಟಿ ಯಾರು ತೊಗೊಂಡು ಹೊಂಟಿ ಅಂತ ಕೇಳ್ಬಿಡ್ತಿದ್ರ ಬಾರಿ ಬಿಡು. ಹೌದು ತಂದು ಬಿಡ್ತಿದ್ದೆ ಕೊಟ್ಟಿಟ್ಟಿ ನೋಡು ನಿಮ್ಮ ಅಪ್ಪನ ಮನೆ ಗಂಟು ತರ್ತಿದ್ ನಾನು ಏನ್ ಹೇಳ ಹಗ್ಲ ಮುಗ್ಲ ಹಲಮುಲ ಹೊಲಕ್ ಬಾ ಅನ್ಮಾಡಿ ನೀನು ನನ್ನ ಬರೋ ದಾಳ ಆಗುದಿಲ್ಲ ಅದ್ರಾಗ ನನ್ನ ಗಂಡಿಗೆ ಮನೆಗೆ ಇರ್ತಾನ ಅಜ್ಜಗಾಲ ಏನಾರ ನಾನು ನೋಡಿದ್ನಂದ್ರೆ ಏನಿಲ್ಲ ನಿನ್ ಜೊತೆ ಮಾತಾಡೋದು ನಿನ್ನ ಕೂಡ ಸಿಗದ ತೋರಣನ ಕಟ್ಟಿಬಿಡ್ತಾನ ಸುಮ್ಮನ ಅಲ್ಲ. ಅಯ್ಯ ಇವಳ ಇಷ್ಟು ದಿನ ಸುನ್ನೋರ್ ತಗೊಂಬ ಪ್ಯಾಟಿಗೆ ಹೋಗಿ ಅದು ಎಂತದ ಪೌಡರ್ ತಗೊಂಬ ಪ್ಯಾಟಿಗೆ ಹೋಗಿ ಉಗುರಿ ಬಡ್ಕೊಳದ್ ತಗೊಂಬ ಮಕಕ್ ಬಡ್ಕೊಳದ್ ತಗೊಂಬ ಅಂತಂದು ಹೇಳಿ ತರ್ಶನದ ಚಂದ ಇತ್ತಾನ ಅಲ್ಲಲ್ಲೇ ನಿನಗ 5 ತೊಲಿ ಕಿವನ್ ಕೊಡ್ಸಿನಿ ಯಾಕ ಮರ್ತಿಯೇನ ಹೋಗ ಹಳೆ ಮನ ಮತನ ಒಯ್ದು ಯಾ ಕಾಲಕ್ಕೆ ಕೊಡಿಸಿದ್ದದು ಇನ್ನ ಅದ 5 ತೊಲೆಗನ ಇನ್ನ ಅದೇನ್ ನೀನು ಹೋಗಾಗ ಕಂಡೀನಿ ದೊಡ್ಡದಾಗ ಮಾತಾಡಕ್ ಬಂದನ 5 ತೊಲೆ ಕೊಡಿಸಿ ಯಾ ವರ್ಷ ಆತ ಹೌದಪ್ಪ ಅದೇನ ಅಂತಾರಲ್ಲ ರುಚಿ ನೋಡಿ ಏನ ಮಾತಾಡ್ತಿದ್ದಿ ಏನ್ ಹೇಳೀಗ ಗುಡಿಸ್ಲು ರೆಡಿ ಇಟ್ಲಿ ಯಾಕೆ ಸಿಟ್ಟು ಮಾಡ್ಕೋತಿ ಇನ್ನ 2 ರೊಟ್ಟಿ ಹಿಡ್ಕೊಂಡ್ ಬಂದಿದ್ರ ಚಂದ ಇರೋದು 2 ಬುತ್ತಿ ಗಂಟು ಇಟ್ಕೊಂಡು ತಗೊಂಬಂದಿದ್ದೆ ಅಂದಿದ್ರ ನಿಂದೇನು ಹೆಸ್ತ್ ಹಿತ್ಲ ಬೀಳ್ತಿತ್ತನ ಬೋಸುಡಿ ಹೋಗ ನೀನು ಏನೋ ಅಂತಾರಲ್ಲ ಆಗ ನಾನು ನನ್ನ ಗಂಡನ ಕಣ್ ತಪ್ಸಿ ಬರೋದ ಹೆಚ್ಚಿಂದ ತಗೊಂಬರ್ತೀನಿ ಬಾ ಹಲಾಮಲ ಅದನ್ನ ಮಾತಾಡ್ಬೇಡ ಈಗೇನು ಗುಡ್ಸ್ಲ ಕಟ್ಟಿಯ ನಾನಂತೂ ಅದಕ್ಕೆ ಬಂದಿಲ್ಲ ನೀ ಹಲಾಮಲ ಬಂದು ನಮ್ಮ ಮನೆ ಮುಂದೆ ನಿಂತು ಸನ್ನಿ ಮಾಡ್ದಕ್ಕ ನನ್ನ ಗಂಡಿನ ತೊಗೊಂಡು ನನಗೆ 8 ಕೆರವು ಒಡೆದು ಹಿಡ್ದ ನನ್ನ ಸಂಕಟಕ್ಕೆ ಬಂದಿ ನಾನು ಈಗ ಹೇಳು ಏನು ನಿಂದು ಅಯ್ಯವಳ ಇಷ್ಟು ದಿನ ಎದಕ್ ಬರ್ತಿದ್ದಿ ಹೊಲಕ್ಕ ಸಂಜೆ ಆದ್ಮ್ಯಾಗ ಅದಕ್ಕ ಕರ್ಸಿನಿ ಹೆಂತಿನೂ ಇಲ್ಲಲೆ ಮನ್ಯಾಗ ಇನ್ನೇನೈತಿ ನಿಂದ ಹೊಲದ ತುಂಬ ನಮ್ದ ರಂಗಿನ ಆಟ ಆಗುದಿಲ್ಲ ಇನ್ನ ಮೇಲೆ ಬರೋದು ಆಗುದಿಲ್ಲ ನೋಡ ಬರ್ಬೇಕಂದ್ರ ರೊಕ್ಕಾರ ಕೊಡು ಒಂದು ಇಲ್ಲ ನನಗ ಈಗ 2 ಎಳೆ ಚಪ್ಲಾರ ಮಾಡ್ಸಕಾಕಿನಿ ಅದಕ್ಕೆ ರೊಕ್ಕ ಹೊಂದ್ಸಕತ್ತೀನಿ ಅದನ್ನಾರ ಮಾಡಿಸ್ಕೊಡು ಅಂದ್ರೆ ಬರ್ತೀನಿ ಸುಮ್ಮನೆ ಬರಕ್ಕೇನು ನೀನು ಮಾಡ್ಕೊಂಡ್ರೆ ಹೆಂಡತಿ ಮಡಿಯೇನ